ಕೇಂದ್ರ ಸಹಕಾರಿ ಬ್ಯಾಂಕು ಈಗಾಗಲೇ ಹುಣಸೂರಿನಲ್ಲಿ ಶಾಖೆಯ ಕಟ್ಟಡ ಉದ್ಘಾಟನೆಗೊಂಡಿದೆ, ಲೋಕಾರ್ಪಣೆಗೊಂಡಿದೆ. ಅಭಿನಂದನೆಗಳು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ. ಇದೀಗ ಶಾಖೆಯ ಒಳಗಡೆ ದೀಪ ವಿಶೇಷವಾಗಿ ನವೋದಯ ಟ್ರಸ್ಟಿನ ವತಿಯಿಂದ ಈ ಒಂದು ಪುರಸ್ಕಾರ ನಡೀತಾ ಇದೆ. ರಾಜೇಂದ್ರ ಕುಮಾರ್ ಅವರನ್ನ ನೂತನ ಶಾಖೆ ಸ್ಥಳಾಂತರ ಮಾಡಿ ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ನಮ್ಮ ಬ್ಯಾಂಕ್ ಜನರ ಬ್ಯಾಂಕ್ ಆಗಿ ಪರಿವರ್ತನೆ ಹೊಂದಿದೆ. ಒಬ್ಬ ವ್ಯಕ್ತಿಯಿಂದ ನಡೆಸುವಂತ ಬ್ಯಾಂಕ್ ಅಲ್ಲ, ಜನರ ಬ್ಯಾಂಕ್ ಆಗಿ ಇದು ಪರಿವರ್ತನೆಗೊಂಡಿದ್ದರಿಂದ ಈ ಕೊರೋನಾ ಕಾಲದಲ್ಲಿಯೂ ಕೂಡ ಇಷ್ಟು ಸಂಖ್ಯೆ ಬಂದಿದ್ದಕ್ಕೆ ಮನ ತುಂಬಿ ನಿಮ್ಮನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ನಮ್ಮ ಬ್ಯಾಂಕು ಒಂದೇ ದಿವಸದಲ್ಲಿ 1 ಕೋಟಿಯಷ್ಟು ಒಂದು ಸಾಲ ನೀಡುವುದರಲ್ಲಿ ಮುಂಚೂಣಿಯಲ್ಲಿದೆ. ನಾನು ಬೆಳಗ್ಗೆ ಮಹೇಶ್ ಶೆಟ್ಟಿ ಅವರ ಸೊಸೈಟಿಗೆ ಹೋದಾಗ ಹೇಳಿದೆ, ನೋಡಿ ನಾವು ಜನರ ಹತ್ರ ಹೋಗಬೇಕು, ಜನರು ನಮ್ಮಲ್ಲಿ ಬರಬಾರ್ದು ಅಂತ. ಇವತ್ತು ಈ ಹುಣಸಮಕ್ಕಿಯಲ್ಲಿ ಒಂದು ಈ ಅವಧಿಯಲ್ಲಿ ಸುಮಾರು 220 ಹೊಸ ಶಾಖೆಗಳ ಖಾತೆಗಳನ್ನು ಮಾಡಿದ್ದಾರೆ. 2 ಕೋಟಿಗೂ ಮಿಕ್ಕಿ ಹೊಸ ಠೇವಣಾತಿನ ಈ ಗ್ರಾಮಾಂತರ ಮಟ್ಟದಲ್ಲಿ ಮಾಡಿದ್ದಾರೆ. ಅಂದರೆ ನಾವು ಜನರಿಗೋಸ್ಕರ, ಜನರ ಆ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೇವೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಈ ಹುಣಸಮಕ್ಕಿ ಶಾಖೆಯಲ್ಲಿ 5,000 ಮಂದಿಯ ಒಂದು ಖಾತೆ ಇದೆ ಅಂತ ಹೇಳಿದರೆ ಇದು ಜನರ ನಂಬಿಕೆಗೆ ವಿಶ್ವಾಸವಾದಂಥ ಒಂದು ಬ್ಯಾಂಕ್ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬಹುದು. ಇವತ್ತು 18 ಕೋಟಿ ಠೇವಣಾತಿ, 19 ಕೋಟಿ ಠೇವಣಾತಿಯನ್ನು ಪಡ್ಕೊಂಡಿದೆ, 12 ಕೋಟಿ ಸಾಲ ಕೊಟ್ಟಿದೆ. ಇವತ್ತು ಒಂದೇ ದಿವಸ ಒಂದು ಸಾಲ ಕೊಟ್ಟಿದೆ. ಅದು ಎಲ್ಲಕ್ಕಿಂತ ಹಿಂದೆ ಇದೇ ನಮ್ಮ ಹುಣಸಮಕ್ಕಿ ಶಾಖೆಯಲ್ಲಿ ಒಬ್ಬರು ಒಂದು ವಾಹನವನ್ನು ಸಾಲವನ್ನು ಪಡೆದಿದ್ರು.
ಆ ವಾಹನ ಸಾಲವನ್ನು ಸಂಪೂರ್ಣವಾಗಿ ಪಾವತಿಸಿ ಇವತ್ತು 2ನೇ ವಾಹನ ಸಾಲವನ್ನು ಪಡೆದಿದ್ದಾರೆ. ಅಂದರೆ ಇದು ಲಕ್ಕಿ ಬ್ಯಾಂಕ್ ಜನರಿಗೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತದೆ. ಪಡೆದಂತಹ ಸಾಲವನ್ನು ಕಟ್ಟಲಿಕ್ಕೆ ಅವರಿಗೆ ದೇವರು ಶಕ್ತಿ ಕೊಡ್ತಾನೆ, ಮನಸ್ಸು ಕೊಡ್ತಾನೆ, ಎಲ್ಲರನ್ನು ಕೊಡ್ತಾನೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇದರ ಕಾರ್ಯವ್ಯಾಪ್ತಿಯಲ್ಲಿ ಎಷ್ಟು ಜನ ಬರ್ತಾರೆ, ಯಾರಿಗೂ ಸಾಲ ಇಲ್ಲ, ದುಡ್ಡಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ. ಬೆಳಿಗ್ಗೆ ಮಹೇಶ್ವರರು ಹೇಳಿದೆ 100 ಕೋಟಿ ಸಾಲ ಕೊಡಿ, ಜನರು ಬೇರೆ ಬ್ಯಾಂಕಿಗೆ ಹೋಗಿ ಭಾಷೆ ಬಾರದವರ ಬ್ಯಾಂಕಿಗೆ ಹೋಗೋದು ಬೇಡ, ಭಾಷೆ ಬರುವವರ ಹತ್ರ ನೀವು ಕೆಲಸ ಮಾಡಿಕೊಳ್ಳಿ. ಇದು ನಿಮ್ಮ ಜನರಿಂದ ನಡೆಸುವಂಥ ಬ್ಯಾಂಕ್, ಇದು ಹೊರಗಿನವರಿಂದ ನಡೆಸೋದಿಲ್ಲ. ನಿಮ್ಮ ಜನಗಳೇ ಇಲ್ಲಿ ಸೇವೆ ಮಾಡ್ತಾರೆ. ಹಾಗಾಗಿ ಇವತ್ತು ಕೊರೋನಾ ಸಮಯದಲ್ಲಿಯೂ ಕೂಡ ನೀವು ಕೊಟ್ಟಂತ ಈ ಸಂಪೂರ್ಣ ಸಹಕಾರಕ್ಕೆ ಸ್ಥಿರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೆ. ಇದು ನಿಮ್ಮ ಬ್ಯಾಂಕು, ನೀವು ಅಭಿವೃದ್ಧಿ ಮಾಡಬೇಕು, ಇದರ ಲಾಭ ನಿಮಗೆ ಸಿಗ್ತದೆ. ಜನರಿಂದ ನಡೆಸುವಂಥ ಬ್ಯಾಂಕ್. ಅದಕ್ಕಿಂತ ಹೆಚ್ಚಾಗಿ ಕುಂದಾಪುರದಲ್ಲಿರುವಂಥ ಮತ್ತು ಉಡುಪಿಯಲ್ಲಿರುವಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ನಿನ್ನೆಯಿಂದ ನಮ್ಮ ಜೊತೆ ಇದ್ದಾರೆ, ಸಿಒಗಳು ನಮ್ಮ ಜೊತೆ ಇದ್ದಾರೆ. ಇದು ಏನಂತ ತೋರಿಸ್ಕೊಡ್ತದೆ ಹೇಳಿದರೆ, ಸಹಕಾರಿ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ, ಜನರ ಒಂದು ಕೆಲಸವನ್ನು ಮಾಡಿಕೊಡ್ತೇವೆ ಅಂತ. ನಿನ್ನೆ ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷವನ್ನು ಪೂರೈಸಿ ಅಮೃತ ಮಹೋತ್ಸವವನ್ನು ನಡೆಸುವಂಥ ದಿವಸವಾಯಿತು. ಅದರ ಮರುದಿವಸ ನನಗೆ ಮೊಳಹಳ್ಳಿ ಶಿವರಾಯರ ಒಂದು ಪ್ರತಿಮೆಗೆ ಹಾರ ಅರ್ಪಿಸುವಂಥ ಅವಕಾಶವೂ ಕೂಡ ಆಯಿತು. ನಾನು ಅಲ್ಲಿ ಕೂಡ ಹೇಳಿದ್ದೇನೆ, ಇಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಇಡೀ ವರ್ಷ ಅಮೃತ ಮಹೋತ್ಸವ ವರ್ಷವನ್ನು ಸಹಕಾರಿ ಕ್ಷೇತ್ರ ಜನರ ಬಳಿಗೆ ಹೋಗುವಂಥ ಕೆಲಸವನ್ನು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಅಗತ್ಯತೆಗಳಿಗೆ ಬೇಕಾದಂತಹ ಆರ್ಥಿಕ ಸೌಲಭ್ಯವನ್ನು ಒದಗಿಸಿಕೊಂಡು ಎಲ್ಲೋ ಸ್ವಾವಲಂಬಿ ಜೀವನವನ್ನು ಭಾರತ ದೇಶದಲ್ಲಿ ಆಗುವಂಥ ಕೆಲಸವನ್ನು ನಾವು ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೊಂಡು, ಏನಾದರೂ ನಿಮ್ಮ ಸಮಸ್ಯೆ ಇದ್ರೆ ನಮಗೆ ತಿಳಿಸಿದಲ್ಲಿ ಆ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹಾರಗೊಳಿಸ್ತೇವೆ. ಈ ವರ್ಷ ಇಡೀ ನಾವು ಜನರ ಬಳಿಗೆ ಹೋಗ್ತೇವೆ. ಪ್ರತಿಯೊಬ್ಬನ ಸ್ವಾವಲಂಬಿ ಜೀವನವನ್ನು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು ಹಿಂದೆ ಬರ್ತಿಲ್ಲ. ಇವತ್ತು ನೋಡಿ, ಒಂದು ನಮ್ಮ ಬ್ಯಾಂಕು ಸಹಕಾರಿ ಪತ್ತಿನ ಸಂಘ ಇರ್ಬೋದು, ಎಲ್ಲಿ ನೋಡಿದ್ರು ಮಹಿಳೆಯರೇ ಇದ್ದಾರೆ. ಅಂದರೆ ಮಹಿಳೆಯರ ಅಭಿವೃದ್ಧಿಗಾಗಿ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತದಂತೆ ಇದೊಂದು ಉದಾಹರಣೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಮಾಧ್ಯಮ ಮಿತ್ರರಿಗೂ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತಾ, ಯಾಕೆ ಹೇಳಿದ್ರೆ ಅದರ ಜೊತೆಗೆ ನಾನು ಸುಮಾರು 27 ವರ್ಷದಿಂದ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಮಾಧ್ಯಮದವರು ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ಇನ್ನೊಂದು, ಇವತ್ತು ಕುಂದಾಪುರ ಮತ್ತು ಉಡುಪಿಯ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳಿಗೆ ಒಂದು ವಿಶೇಷವಾದ ಜನರು ಬಂದಿದ್ದಾರೆ, ಅಧ್ಯಕ್ಷರು ಎಲ್ಲ ಸಿಒಗಳು. ನಾವು ವಾಹನದಲ್ಲಿ ಬರ್ತಾ ಇರುವಾಗ ನಮ್ಮ ನಿರ್ದೇಶಕರೊಂದಿಗೆ ಚರ್ಚಿಸಿ, ನಾವು ನಮ್ಮ ಲಾಭಾಂಶ ಮಾಡುವುದಕ್ಕಿಂತ ಹೆಚ್ಚಾಗಿ ಎಲ್ಲಿ ಕೃಷಿ ಪತ್ತಿನ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಠೇವಣಿ ಇಟ್ಟಾಗ ಅವರಿಗೆ ಈವರೆಗೆ ಎಲ್ಲ ಠೇವಣಿಗಿಂತ 0.5% ಜಾಸ್ತಿ ಕೊಡ್ತಿತ್ತು. ಈ ತಿಂಗಳಿಂದ 1% ಹೆಚ್ಚು ಠೇವಣಿಗೆ ಬಡ್ಡಿಯನ್ನು ನೀಡ್ತಾ ಇದ್ದೇವೆ ಅನ್ನುವಂಥದ್ದು ಹೇಳ್ತಾ ಇದೆ. ಯಾಕಂದ್ರೆ ಅವರು ಬದುಕಬೇಕು, ನಾವು ಬದುಕಬೇಕು, ಲಾಭ ಕಮ್ಮಿ ಆದರೂ ಪರವಾಗಿಲ್ಲ, ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತಿನಿಂದ ಈ ತಿಂಗಳಿಂದ 1% ಬಡ್ಡಿ ದರ ಬೇರೆ ಠೇವಣಿಗಿಂತ ಜಾಸ್ತಿ ನೀಡ್ತೇವೆ ಅನ್ನೋಂಥ ಅದನ್ನು ಹೇಳಿಕೊಂಡು, ಈ ಒಂದು ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 27 ವರ್ಷದಿಂದ ಒಂದೇ ಹೆಸರು ರಾಜೇಂದ್ರ ಕುಮಾರ್, ಕೃಷಿ ಪತ್ತಿನ ಮತ್ತು ಕೃಷಿ ವ್ಯವಹಾರಗಳಿಗೆ ಸಂಬಂಧಿಸಿದ ಒಂದು ಹೆಸರು. ಅದನ್ನು ನಾವು ಕಾಯಮಾಗಿ ಉಳಿಸ್ಕೊಂಡು ಬಂದಿದ್ದೇವೆ. ಅದು ಇನ್ನೂ ಒಂದು 10 ವರ್ಷ ಉಳಿಲಿ ಅಂತ ನನ್ನ ಆಶಯ. ಹಾಗೆ ತಾಯಿ ಮೂಕಾಂಬಿಕೆ ಅವರಿಗೆ ಆರೋಗ್ಯ ಎಲ್ಲರೂ ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಂದೇನು. ಎರಡನೇದಾಗಿ ನಮ್ಮ ರೈತರ ಪರವಾಗಿ ಕಾಳಜಿ ತುಂಬ ಇಡೀ ದೇಶದಲ್ಲಿ ಯಾರು ವಹಿಸ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ. ಆದರೆ ನಮ್ಮ 2 ಜಿಲ್ಲೆಗಳ ರೈತರ ಪರವಾಗಿ ನಿರಂತರ ಅಡಿಕೆಯಲ್ಲಿ, ತೆಂಗಿರಲಿ, ಯಾವುದೇ ಒಂದು ವ್ಯವಹಾರ ಇರಲಿ, ಸಾಲಕ್ಕೆ ಸಂಬಂಧಪಟ್ಟಿದ್ದಲ್ಲಿ ನಿರಂತರ ಒಂದು ಚಿಂತನೆ ಮಾಡುವಂಥ ವ್ಯಕ್ತಿ ಅಂದರೆ ನಮ್ಮ ರಾಜೇಂದ್ರ ಕುಮಾರ್ ಅವರು. ಹಾಗೆ ಇತ್ತೀಚೆಗೆ ಸ್ಪಂದನ ಕಾರ್ಯಕ್ರಮ ನಡೆಸಿ ನಮ್ಮ ಸಹಕಾರಿ ಸಚಿವರನ್ನು ಕರೆಸಿ ಅಲ್ಲಿ ಒಂದು ಫಂಕ್ಷನ್ ಮಾಡಿ ರೈತರಿಗೆ ಸಾಲ ಕೊಡುವ ವಿಚಾರದಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಸರ್ಕಾರ ಹಿಂದೆ ಎದುರಿಸಿತ್ತು. ಆ ನಿಬಂಧನೆಗಳನ್ನು ಸಂಪೂರ್ಣ ತೆಗೆಸಿ ಹಾಕಿ ಇವತ್ತು ಒಂದು ಹೊಸ ಆಯಾಮ ನೀಡಿದ್ದಾರೆ. ರೈತರಿಗೆ ಇದರಿಂದ ತುಂಬ ಅನುಕೂಲ ಆಗಿದೆ, ಗೊಂದಲಗಳನ್ನು ಪರಿಹರಿಸಿಕೊಂಡು ಈ ನಿಟ್ಟಿನಲ್ಲಿ 2 ಜಿಲ್ಲೆಗಳ ರೈತರ ಪರವಾಗಿ ಮತ್ತು ನಿಮ್ಮ ಸಮಸ್ತ ನಾಗರಿಕರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.